ಮತ್ತೊಂದು ಕಡೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನಾಗ್ತಾ ಇದೆ ಅಂದ್ರೆ ಯೋಜನೆಯ ಪರವಾಗಿರುವಂತ ರೈತರು ಪರಿಹಾರಕ್ಕಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಮನಗರದ ಕಂದಾಯ ಭವನದಲ್ಲಿರುವಂತ ಕಚೇರಿ GBDA ಕಚೇರಿ ಏನಿದೆ ಅಲ್ಲಿ ಸೂಕ್ತ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಕೂಡ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಬನ್ನಿಗಿರಿ, ಹೊಸೂರು, ಅರಳಾಳ್ಸಂದ್ರ, KG ಗೊಲ್ಲರಪಾಳ್ಯ ಹೀಗೆ 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಆದೇಶ ಏನು ಮಾಡಲಾಗಿದೆ. ಕೆಲವರೀಗ ನಮಗೆ ಇಷ್ಟ ಇಲ್ಲ, ನಮ್ಮ ಭೂಮಿ ನಾವು ಕೊಡೋಕೆ ರೆಡಿ ಇದ್ದೀವಿ, ಇಂತಿಷ್ಟು ಪರಿಹಾರ ಅಂತೇನು 2 ಕೋಟಿಯಿಂದ 2.17 ಕೋಟಿ ತನಕ ಪರಿಹಾರ ಇದೆ, ಅದು ನಮ್ಗೆ ಕೊಡಿ ಅಂತ ಹೇಳ್ಕೊಂಡು ಪರಿಹಾರಕ್ಕಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡೋ ಪ್ರಕ್ರಿಯೆ ನಡೀತಾ ಇದೆ. ಬಟ್ ಈಗ ವೆರಿ ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಯಾವ ಪ್ರಮಾಣದಲ್ಲಿ ರೈತರು ಬಂದಿದ್ದಾರೆ ಅಂತ. ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು 600-700 ರೈತ ಕುಟುಂಬಗಳಿದ್ರೆ ಇಲ್ಲಿ ಬಂದಿರೋರು ಎಷ್ಟು ಅದೇ ಪ್ರಮಾಣದಲ್ಲಿ ಇದ್ದಾರಾ? ಯಾಕಂದರೆ ಸರ್ಕಾರ ಕ್ಲೈಮ್ ಮಾಡ್ತಾ ಇರೋ ಪ್ರಕಾರವಾಗಿ 80% ಆಫ್ ದ ಫಾರ್ಮರ್ಸ್ ಅವರು ರೆಡಿ ಇದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಅದನ್ನು ನಾವಿಲ್ಲಿ ನೋಡಬೇಕಿದೆ. ನಾವು ಪ್ರತಿನಿಧಿ ಪ್ರಶಾಂತ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ನಾನಿವಾಗ ರಾಮನಗರದ ಕಂದಾಯ ಭವನದಲ್ಲಿರುವಂಥ GBDA ಕಚೇರಿ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಫ್ಲೋರ್ ಏನು ಕಾಣಿಸ್ತಾ ಇದೆ, ಇದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ಕಚೇರಿಗಳಿರುವಂಥ ಒಂದು ಫ್ಲೋರು. ಇಲ್ಲಿ ಇವತ್ತು ಸಾಕಷ್ಟು ರೈತರು ಕೂಡ ಈಗಾಗಲೇ ಬಂದು ಯೋಜನೆಗೆ ಸಂಬಂಧಪಟ್ಟಂತೆ ತಮ್ಮ ಜಮೀನುಗಳನ್ನು ಕೊಡೋದಕ್ಕೂ ಒಪ್ಪಿ ತಮ್ಮ ದಾಖಲೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ GBDA ಕಚೇರಿಯಲ್ಲಿ ಸಾಕಷ್ಟು ರೈತರು ಕೂಡ 2-3 ದಿನಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಒಂದು ಕಡೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಬಿಡದಿ ಭಾಗದ ರೈತರು ಸಾಕಷ್ಟು ಹೋರಾಟವನ್ನು ಬೈರಮಂಗಲದ ನಡೆಸ್ತಾ ಇದ್ದಾರೆ. ಅನ್ನದಾತರ ಹೋರಾಟಕ್ಕೆ ಈಗಾಗಲೇ ಕಮಲ ಪಡೆ ಆಗಿರ್ಬೋದು ಮತ್ತೆ JDS ಕೂಡ ಸಾಥನ್ನು ಕೊಟ್ಟಿರುವಂಥದ್ದು, ಹೋರಾಟದಲ್ಲಿ ಕೂಡ ಪಾಲ್ಗೊಳ್ತಾ ಇದೆ. ಸರ್ಕಾರದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇವೆಲ್ಲವುಗಳ ನಡುವೆ ಇಲ್ಲಿ ಸಾಕಷ್ಟು ರೈತರು ಆ ಭಾಗದಲ್ಲಿ ಏನು ಭೂ ಸ್ವಾಧೀನ ಆಗ್ತಾ ಇದೆ ಆ ಭಾಗದ ರೈತರು ಕೂಡ ಬಂದು ದಾಖಲೆಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಪರಿಹಾರ ಪಡ್ಕೊಳ್ಬೇಕು ಅನ್ನೋಂಥದ್ದಾದರೆ ಅಲ್ಲಿ ಕೆಲವೊಂದಿಷ್ಟು ದಾಖಲೆ ಕೊಡಬೇಕಾಗತ್ತೆ, ಕೆಲವೊಂದಿಷ್ಟು ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನ ಕೂಡ ಕೊಟ್ಟು ಇಲ್ಲಿ ಪರಿಹಾರಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಹೀಗಾಗಿ ಕಳೆದ 2-3 ದಿನಗಳಿಂದಲೂ ಕೂಡ 2ನೇ ಹಂತದಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿತ್ತು. ಆ ಗ್ರಾಮಗಳ ವ್ಯಾಪ್ತಿಯ ರೈತರು ಕೂಡ ಸಾಕಷ್ಟು ಜನರು ಕೂಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಬಂದು ತಮ್ಮ ದಾಖಲೆಗಳನ್ನು ಒದಗಿಸಿ ಪರಿಹಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಅವರ ಜಮೀನಿನ ಮೌಲ್ಯ ಎಷ್ಟಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ದಾಖಲೆಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ರೈತರು ಇಲ್ಲಿ ಏನು ಅರ್ಜಿ ಹಾಕೋದಕ್ಕೆ ಬಂದಿದ್ದಾರೆ, ಪರಿಹಾರ ಪಡೆಯೋದಕ್ಕೆ ಅರ್ಜಿ ಹಾಕಕ್ಕೆ ಬಂದಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ, ಅವ್ರನ್ನೂ ಕೂಡ ಹೇಳ್ತೀನಿ. ಸರ್, ಈಗ ತಾವು ಎಲ್ಲಿಂದ ಬಂದಿರೋದು ಸರ್? ತಮ್ಮದು ಎಷ್ಟು ಎಕರೆ ಜಮೀನಿದೆ? ತಾವು ಈ ಒಂದು ಟೌನ್ಶಿಪ್ಗೆ ಭೂಮಿ ಕೊಡೋದಕ್ಕೆ ಒಪ್ಪಿದ್ದೀರಾ ಸರ್? ಹೌದು ಸರ್, ಒಪ್ಪಿದ್ದೀವಿ. ನಾವು ಬೈರಮಂಗಲ ಗ್ರಾಮದಿಂದ ಬಂದಿರೋದು. ಮತ್ತು ನಾವು ನಿವೇಶನಕ್ಕೆ ಹಾಕಿದ್ದೀವಿ, ಸೈಟ್ಗೆ ಪಾರ್ಟ್ನರ್ಶಿಪ್ ತೊಗೊಂಡಿದ್ದೀವಿ. ಮತ್ತು JMC ಕಾರ್ಯ ಸ್ವಲ್ಪ ನಿಧಾನ ಮಾಡೋದ್ರಿಂದ ಅದನ್ನ ಲೇಟಾಗಿ ದುಡ್ಡು ತೊಗೊಳ್ತೀವಿ ಸರ್. ಈಗ ಇದಕ್ಕೆ ನಾವು ಪ್ರಾಜೆಕ್ಟ್ಗೆ ನಮ್ಗೆ ಒಪ್ಪಿಗೆ ಇದೆ ಸರ್. ಸರ್, ಈಗ ನಿಮ್ಮದು ಎಷ್ಟು ಎಕರೆ ಇದೆ, ಯಾವ ಸರ್ವೆ ನಂಬರು, ಯಾವ ಗ್ರಾಮ, ಈಗ ಎಷ್ಟು ಎಕರೆಗೆ ಎಷ್ಟು ಅಂತ ಪರಿಹಾರ ಕೊಡ್ತಾ ಇದ್ದಾರೆ ಸರ್? ಸರ್, ನಮ್ಮದು ಬನ್ಗಿರಿ ಸರ್ವೆ ನಂಬರು, ನಮ್ಮದು 3 ಎಕರೆ ಚಿಲ್ಲರೆ ಇದೆ. ನಮ್ಮದು ರೋಡಿಂದ ಒಳಗಡೆ ಇರೋದ್ರಿಂದ 2,07,00,000 ಕೊಡ್ತಾ ಇದ್ದಾರೆ. ಮರ ಗಿಡಕ್ಕೆ ಮಾಮೂಲಿ JMC ಆದಮೇಲೆ ಅದು ಏನು ಬರುತ್ತೋ ಅದನ್ನ ಲೆಕ್ಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್, ಈಗ ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಯೋಜನೆ ಒಪ್ಪಿಕೊಡಿದ್ರೆ ನಾವು ಗಬ್ಬಾಡಿ ಗ್ರಾಮದವರು. ಸರ್ವೆ ನಂಬರ್ ನಮಗೆ ಅಕ್ವೈರ್ ಆಗ್ತಾ ಇದೆ. ನಾವು ಭೂಮಿ ಕೊಡೋಕೆ ಇಷ್ಟ ಇದ್ದೀವಿ. ನಾವು ದುಡ್ಡು ತೊಗೊಳೋದಕ್ಕೆ ಡಾಕ್ಯುಮೆಂಟ್ ಕೊಡೋದಕ್ಕೆ ಬಂದಿದ್ದೀವಿ ಸರ್. ಸರ್, ಈಗ ನಿಮ್ಮ ಜಮೀನಲ್ಲಿ ಏನಾರು ಈಗ JMC ಕಾರ್ಯ ಆಗಿದೆಯಾ? JMC ಕಾರ್ಯ ಆಗಲಿಲ್ಲ ಈಗ ಪರಿಹಾರ ಕೊಡ್ತೀರಾ ಅಥವಾ ಎರಡೂ ಸೇರಿಸಿ ಕೊಡ್ತಾ ಇದ್ದಾರೆ? JMC ಕಾರ್ಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ಕೆಲವರು ಜನಗಳು ಬಿಡ್ತಾರೆ, ರೈತರುಗಳು ಬಿಡ್ತಾ ಇಲ್ಲ. ಆದರೂ ನಾವು JMC ಮಾಡಿದ್ರೆ ನಮ್ಮ ಜಮೀನು ದುಡ್ಡು ತೊಗೊಳಕ್ಕೆ ನಾವು ರೆಡಿ ಇದ್ದೀವಿ. ನಾವು ಈಗ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ JMC ಮಾಡಿಸಿ ನಾವು ದುಡ್ಡು ತೊಗೊಳಕ್ಕೆ ನಾವು ರೆಡಿ ಇದ್ದೀವಿ. ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಸರ್. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ಸರ್? ಏನೆಲ್ಲ ತಾವು ಒದಗಿಸ್ತಾ ಇದ್ದೀರಾ ಪರಿಹಾರ ಪಡ್ಕೊಳ್ಳೋ ನಿಟ್ಟಿನಲ್ಲಿ? ಸರ್, ಇಲ್ಲಿ ಪರಿಹಾರ ಪಡೋದಕ್ಕೆ ಪಾಣಿ ಕೇಳ್ತಾ ಇದ್ದಾರೆ, ವಂಶಾಂಶ ಕೇಳ್ತಾ ಇದ್ದಾರೆ, ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ. ಮತ್ತು ನಾವೇ ಭೂಮಿ ಖರೀದಿ, ಭೂಮಿಯವ್ರ ಸ್ವಾಧೀನ ನಮ್ಮದೇನಾ ಅಂತ ಹೇಳೋದಕ್ಕೆ ದಾಖಲಾತಿಗಳು ಕೇಳಿದ್ರೆ ರೆವಿನ್ಯೂ ದಾಖಲಾತಿ ಕೇಳ್ತಾ ಇದ್ದಾರೆ. ಪ್ರತಿಯೊಂದು ದಾಖಲಾತಿನೂ ಕೊಡ್ತಾ ಇದ್ದೀವಿ, ಅಕೌಂಟ್ ಬುಕ್ಕು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ನಾವು ದಾಖಲಾತಿನ ಸಲ್ಲಿಸ್ತಾ ಇದ್ದೀವಿ ಸರ್. ಇದು ಇಲ್ಲಿನ ಅಂದರೆ ಭೂ ಪರಿಹಾರ ಪಡೆಯೋದಕ್ಕೆ ಬಂದಿರುವಂಥ ರೈತರುಗಳ ಮಾತು. ನಾವು ಈ ಯೋಜನೆಗೆ ಸಂಬಂಧಪಟ್ಟಂತೆ ಭೂಮಿಯನ್ನು ಕೊಡೋದಕ್ಕೂ ಕೂಡ ಸಿದ್ಧವಾಗಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಪರಿಹಾರ ಪಡೆಯೋದಕ್ಕೂ ಕೂಡ ಮುಂದಾಗ್ತಾ ಇದ್ದೀವಿ. ಹೀಗಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಒದಗಿಸ್ತಾ ಇದ್ದೀವಿ. JMC ಮಾಡಿದ ನಂತರ ಉಳಿದಂಥ ಪರಿಹಾರವನ್ನು ಕೂಡ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಇಲ್ಲಿರುವಂಥ ಯೋಜನೆ ಪರವಾಗಿರುವಂಥ ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿರುವಂಥ ರೈತರು TV9 ಜೊತೆಗೆ ಹಂಚಿಕೊಂಡಿರುವಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.